ಸೊ ಹಾಯ್ ಗೈಸ್, ವಿ ಆರ್ ಬ್ಯಾಕ್ ವಿತ್ ನ್ಯೂ ವೇಕೆನ್ಸಿ ವಿಡಿಯೋ. ಸೊ ಇವಾಗ ಏನಂದ್ರೆ ಗೈಸ್, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ದಿನದಿಂದ ಜಾಬ್ ಬಗ್ಗೆ ಹೇಳ್ತಾನೆ ಇದೀವಿ. ಬಟ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅವರು ನಮ್ಮನ್ನ ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಬ್ಲಾಕ್ ಮಾಡಿಲ್ಲ, ಒಂಥರ ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ನಮ್ಮ ಹೊಸ ಫಾಲೋವರ್ಸ್ಗೆ ಹೋಗ್ಲಿಲ್ಲಂಗೆ ಮಾಡ್ತಾ ಇದ್ದಾರೆ. ಸೊ ನಾವೇನಂದ್ರೆ ಇವತ್ತಿಂದ ಪ್ರತಿಯೊಂದು ಡೀಟೇಲ್ ಆಗಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಜಾಬ್ ವೇಕೆನ್ಸಿ ಆಗಲಿ, ಪ್ರತಿಯೊಂದಾಗ್ಲಿ. ಸೋಷಿಯಲ್ ಮೀಡಿಯಾ ಅದು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಏನು ಹಾಕೋದೇ ಇಲ್ಲ, ಒಂದು ಸ್ಟೇಟಸ್ ಹಾಕ್ತೀವಿ ಅಷ್ಟೇ. ಸೊ ಪ್ರತಿಯೊಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವಾಗ್ಲೇನೆ ನಮಗೊಂದು ಒಳ್ಳೆ ಮೋಟಿವೇಶನ್ ಬರೋದು. ಯಾಕಂದ್ರೆ ನಮಗೆ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ, ಇವಾಗಿಂದ ಬರೀ ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ನಿಮಗೆ ನಿಮ್ಮ ಮುಂದೆ ತರ್ತಾ ಇದೀವಿ. ಪ್ಲೀಸ್ ಸಪೋರ್ಟ್ ಅಸ್ ಅಂಡ್ ಸಬ್ಸ್ಕ್ರೈಬ್. ಸೊ ಗೈಸ್, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಇವತ್ತು ನಾವು ತಂದಿರೋ ಆಫರ್ ನಿಮಗೆ. ಸೊ ಏನು ಅಂದ್ರೆ ಇದೊಂದು ಇಂಟರ್ನ್ಶಿಪ್. ಸೊ ಇಂಟರ್ನ್ಶಿಪ್ ಅಲ್ಲಿ ಕಂಪ್ಲೀಟ್ಲಿ ಗವರ್ನಮೆಂಟ್ ಇಂದು ತಲೆ ಕೆಡಿಸ್ಕೊಳೋದೇ ಬೇಡ. ಗವರ್ನಮೆಂಟ್ ಅವರೇ ಎಲ್ಲ ನೋಡ್ಕೊಂತಾರೆ. ಆಮೇಲೆ ಫಸ್ಟ್ ಇಂದ ಹೋಗೋಣ ಗೈಸ್. ಇಟ್ಸ್ ಕಾಲ್ಡ್ ಆಸ್ UIDAI, ಅಂದ್ರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಗೊತ್ತಲ್ವಾ ನಿಮ್ಗೆ? ಎಲ್ಲಾದ್ರ ಮೇಲೂ, ಆಧಾರ್ ಕಾರ್ಡ್ ಮೇಲೆ ಎಲ್ಲಾದ್ರ ಮೇಲೆ ಇದ್ರ ಬಗ್ಗೆ ಬರ್ದಿರುತ್ತೆ. ಸೊ ಏನಂದ್ರೆ ಇದ್ರಲ್ಲಿ 2 ಟೈಪ್ ಕೆಲಸ ಇರುತ್ತೆ. ಬ್ಯಾಕ್ ಎಂಡ್ ಕೆಲಸ ಇರುತ್ತೆ, ಮತ್ತೆ ಫ್ರಂಟ್ ಎಂಡ್ ಕೆಲಸನೂ ಇರುತ್ತೆ. ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ, ಏನೇನಿದೆ, ಹೆಂಗ್ ಅಪ್ಲೈ ಮಾಡೋದು ಪ್ರತಿಯೊಂದನ್ನ. ಸೊ ನೆಕ್ಸ್ಟ್ ಏನು ಅಂದ್ರೆ ಕ್ವಾಲಿಫಿಕೇಶನ್. ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಅಂದ್ರೆ 60% ಸ್ಕೋರ್ ಮಾಡಿರ್ಬೇಕು. ಮತ್ತೆ ನೆಕ್ಸ್ಟ್ ಏನಂದ್ರೆ ಗ್ರಾಜುಯೇಷನ್, BTech, B ಗ್ರಾಫಿಕ್ಸ್ ಏನಾದ್ರೂ ಮಾಡಿರಲಿ ಈಸಿಯಾಗಿ ಅಪ್ಲೈ ಮಾಡಿರ್ಬೋದು. ಮತ್ತೆ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ, 4th ಇಯರ್ ಅಲ್ಲಿ ಇದ್ರೂ ಅಪ್ಲೈ ಮಾಡಬಹುದು. ಇದೊಂದು ಒಳ್ಳೆ ಚಾನ್ಸ್. ಪ್ಲೀಸ್ ಅಪ್ಲೈ ಮಾಡಿ, ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ಅಪ್ಲೈ ಮಾಡಬಹುದು. ಮತ್ತೆ ಇನ್ನೇನು ಲೀಗಲ್, ಕಾಮರ್ಸ್, ಅಕೌಂಟ್ಸ್, ಬಿಸ್ನೆಸ್ ಯಾವ್ದ್ರಲ್ಲಾದ್ರೂ ಪೋಸ್ಟ್ ಗ್ರಾಜುಯೇಟ್, PhD ಏನಾದ್ರೂ ಮಾಡಿರಿ, ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ಅದಾದ್ಮೇಲೆ ಇವ್ರು ಪೇ ಮಾಡ್ತಾ ಇರೋ ಸ್ಟಿಪೆಂಡ್ ಏನಾದ್ರು ನೀವು ಕೇಳಿದ್ರೆ ಸೈಕ್ ಆಗಿ ಹೋಗ್ತೀರಾ. ಸೊ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ BTech ಗೆ 30,000 ಪೇ ಮಾಡ್ತಾರೆ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಏನಾದ್ರು ಮಾಡಿದ್ರೆ 40,000 ತನಕ ಪೇ ಮಾಡ್ತಾರೆ. ಸೊ ಅದಾದ್ಮೇಲೆ MBA, PGDM ಏನಾದ್ರು ಮಾಡಿದ್ರೆ ನಿಮ್ಗೆ ಸೇಮ್ 40,000. ಸೊ ಫೈನಲಿ ಏನಂದ್ರೆ PhD ಮಾಡಿದ್ರೆ 50,000 ಕೂಡ ಪೇ ಮಾಡ್ತಾರೆ ನಿಮ್ಗೆ. ಸೊ ಕಮಾನ್ ಗೈಸ್, ಲೆಟ್ಸ್ ಅಪ್ಲೈ ಟು ದಿಸ್. ಅಂಡ್ ಹೂ ಕ್ಯಾನ್ ಅಪ್ಲೈ ನಿಮ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದೆ ನಾನು ಆಗ್ಲೇ. ಸೊ ಪ್ರೊಸೀಜರ್ ಏನು ಅಂದ್ರೆ ಇದ್ರಲ್ಲಿ ಒಂದು ಸೂಪರ್ ಆಗಿರೋ ಈಸಿಯೆಸ್ಟ್ ಪ್ರೊಸೀಜರ್ ಇದೆ. ಅದನ್ನ ವರುಣ್ ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮ್ಗೆ. ಸೊ ಗೈಸ್, ಪ್ರೊಸೀಜರ್ ಅಂದ್ರೆ ನಿಮಗೆ ರೈಟ್ ಅಲ್ಲೇ ಕಾಣ್ತಾ ಇರುತ್ತೆ, ಒಂದು ಗೂಗಲ್ ಫಾರ್ಮ್ ಇದೆ. ಓಕೆನಾ? ನಾನು ಬಂದು ಆ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಓಪನ್ ಮಾಡ್ಬಿಟ್ಟು ನೀವು ಪ್ರತಿಯೊಂದು ಡೀಟೇಲ್ ನ ನೀಟಾಗಿ ಹಾಕಿದ್ರೆ ಏನೋ ಒಂದು 10 ಮಿನಿಟ್ಸ್ ಹಿಡಿಬಹುದು. ನೀಟಾಗಿ ಹಾಕಿ, ಮತ್ತೆ ನೀವು ಶಾರ್ಟ್ ಲಿಸ್ಟ್ ಆಗಿದ್ರೋ ಇಲ್ವೋ ಅಂತ ಡೈರೆಕ್ಟ್ ಆಗಿ ನಿಮಗೆ ಫೋನ್ ನಂಬರ್ಗೆ ಇಲ್ಲ Gmailಗೆ ಡೈರೆಕ್ಟ್ ಆಗಿ ಲಿಂಕ್ ಬಂದ್ಬಿಡುತ್ತೆ ನಿಮಗೆ. ನೀವೇನಾದ್ರು ಶಾರ್ಟ್ ಲಿಸ್ಟ್ ಆಗಿದ್ರೆ ನೆಕ್ಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ, ತುಂಬಾ ಚಿಕ್ಕದು, ವೆರಿ ಸಿಂಪಲ್. ಸೊ ಅದನ್ನ ಒಂದೇ ಒಂದು ಚಿಕ್ಕದಾಗಿ ಕ್ಲಿಯರ್ ಮಾಡ್ಬಿಡೋದು ಹೆಂಗೆ ಅಂತಾನು ನಾವು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅದೇನಾದ್ರೂ ವಿಡಿಯೋ ಬೇಕಿದ್ರೆ ನಿಮಗೆ ಜಾಬ್ ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ಬಿಡೋರು ಇಂಟರ್ವ್ಯೂ ಬಗ್ಗೆ. ಮತ್ತೆ ಇದು ಅಪ್ಲೈ ಮಾಡ್ಬೇಕಂದ್ರೆ ಪ್ರತಿಯೊಂದು ಡೀಟೇಲ್ ನಿಮಗೆ ರೈಟಲ್ಲಿ ಬರ್ತಾ ಇರುತ್ತೆ, ಒಂದ್ಸರಿ ನೋಡ್ಕೊಂಬಿಡಿ ಅಷ್ಟೇ ಗೈಸ್. ಸೊ ಇನ್ನೊಂದು ಮೈನ್ ಥಿಂಗ್ ಏನು ಅಂದ್ರೆ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ ಈ 15th ಲಾಸ್ಟ್ ಡೇಟ್ ಇರೋದು. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು ವಿಡಿಯೋ ಮಾಡೋದು. ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ. ಅಂಡ್ ನನಗೆ ಅನಿಸ್ತಂಗೆ ಇದನ್ನ ಅವರು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಬಟ್ ಚಾನ್ಸ್ ತಗೋಬೇಡಿ, ಈಗಲೇ ಹೋಗಿ ಅಪ್ಲೈ ಮಾಡಿ. ಇದನ್ನ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗ್ಲಿ. ಈ ಸ್ಯಾಲ್ರಿ ಮತ್ತೆ ಜಾಬ್ ಈಸಿಯಾಗಿ ಸಿಗುತ್ತೆ ಗೈಸ್, ತಲೆನೇ ಕೆಡ್ಸ್ಕೋಬೇಡಿ. ವಿಲ್ ಬಿ ಕಮಿಂಗ್ ಬ್ಯಾಕ್ ವಿತ್ ಗ್ರೇಟ್ ಜಾಬ್ ಆಪರ್ಚುನಿಟೀಸ್. ಸಿಗುತ್ತೆ ನಿಮ್ಗೆ. ಲೆಟ್ಸ್ ಗೋ, ನಾವಿದ್ದೀವಿ ನಿಮ್ ಜೊತೆ. ಪ್ರತಿಯೊಂದು ವ್ಯೂವರ್ಸ್ ಇದಾದ್ಮೇಲಿಂದ ಕೆಳಗಡೆ ಹೋಗ್ಬಿಟ್ಟು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. 15th ಲಾಸ್ಟ್ ಡೇಟ್ ಇರೋದು. ಸೊ ಪ್ಲೀಸ್ ಡೂ ಇಟ್ ಅರ್ಲಿಯೆಸ್ಟ್. ಅಂಡ್ ಮತ್ತೆ ಡೆಫಿನೆಟ್ಲಿ ಕೆಲಸ ಸಿಗುತ್ತೆ, ನಂಬಿಕೆ ಇರಲಿ.